ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದ್ದು, ಈ ಬಾರಿ ಶತಾಯಗತಾಯ ಮೈತ್ರಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಲೇಬೇಕೆಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳಗಿನಿಂದಲೇ ಬೀಡು ಬಿಟ್ಟಿದ್ದಾರೆ. ಹೂವಿನ ಮಾರ್ಕೆಟ್ನಿಂದ ಶುರುವಾದ ಮತ ಪ್ರಚಾರ ನಗರದ ಎಪಿಎಂಸಿ ಮಾರ್ಕೆಟ್, ಜಿಪಿಆರ್ ಬಡಾವಣೆ, ಸಿಎಸ್ಐ ಆಸ್ಪತ್ರೆ, ರೇಷ್ಮೆಗೂಡು ಮಾರ್ಕೆಟ್, ಅಂಬೇಡ್ಕರ್ ನಗರ, ಸಂತೆ ಮಾರ್ಕೆಟ್, ಸ್ಟೇಡಿಯಂ ಪಕ್ಕ, ಟೌನ್ ಹಾಲ್ ಸರ್ಕಲ್, ಬುದ್ಧ ಸರ್ಕಲ್, ಗಂಗನಮಿದ್ದೆ, ಕಂದವಾರದಲ್ಲಿ ಅಬ್ಬರದ ಮತ ಪ್ರಚಾರ ನಡೆಸಿದರು. ಈ ವೇಳೆ 26ರಂದು ನಡೆಯಲಿರುವ ಮತದಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿ ಎಂದರು. ನಂಬಿಕೆ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಕಾಂಗ್ರೆಸ್ ನುಡಿದಂತೆ ನಡೆಯುವ ಸರ್ಕಾರ ಅಂತ ಜನರಿಗೆ ತಿಳಿದಿದೆ. ಇವಾಗ ಅದು ನಿಮಗೆಲ್ಲ ತಿಳಿಬೇಕಾಗಿದೆ, ನಮ್ಮ ಜನರಿಗೆ ತಲುಪಬೇಕಾಗಿದೆ. ಸೊ ಪ್ರತಿಯೊಂದು ನಮ್ಮ 8 ಕ್ಷೇತ್ರದಲ್ಲೂ ನಮ್ಮ ಶಾಸಕರುಗಳೇನಿದ್ದಾರೆ, ನಮ್ಮ ಕಾರ್ಯಕರ್ತರುಗಳೇನಿದ್ದಾರೆ, ನಮ್ಮ ಹಿರಿಯ ನಾಯಕರುಗಳೇನಿದ್ದಾರೆ, ಒಗ್ಗಟ್ಟಿಂದ ಎಲ್ಲರೂ ಇದ್ದಾರೆ. ಅದೇ ನಮ್ಮ ಶಕ್ತಿಯಾಗಿದೆ. ಇವತ್ತು ನಿನ್ನೆ ಹೊಸಕೋಟೆಯಲ್ಲಿ, ಗೌರಿಬಿದನೂರಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಜನ ನಮ್ಮ ಪಕ್ಷದ ಬೆಂಬಲಕ್ಕೆ ಬಂದಿದ್ದಾರೆ. ಮತ್ತು ಎಲ್ಲ ಕ್ಷೇತ್ರದಲ್ಲೂ ಬಹಳಷ್ಟು ಸೇರ್ಪಡೆಗಳು, ಬಿಜೆಪಿ ಕಾರ್ಯಕರ್ತರು, JDS ಕಾರ್ಯಕರ್ತರು, ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು. ಸೊ ಇದು ಜನರಲ್ಲಿ ವಿಶ್ವಾಸವನ್ನು ಮೂಡಿದೆ. ಜನ ಪರವಿರುವಂಥ ಕೆಲಸ ಕಾಂಗ್ರೆಸ್ ಪಕ್ಷ, ಜನರ ರಕ್ಷಣೆಗಾಗಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದು ಒಂದು ಜಾತಿಯ ಒಂದು ಧರ್ಮದ ಎಲೆಕ್ಷನ್ ಅಲ್ಲ. ಇವ್ರುಗಳು ನಾವು ಮುಂಚೆ ಹೇಳ್ದಂಗೆ, ನೀವು ಆಸ್ಪತ್ರೆಗೆ ಹೋಗ್ತೀರಾ, ಯಾವುದೇ ರೀತಿಯ ಜಾತಿ ಧರ್ಮ ನೋಡ್ಕೊಂಡು ನೀವು ಡಾಕ್ಟ್ರನ್ನ ಕೇಳಲ್ಲ ನೀವೆಲ್ಲ. ಅದಕ್ಕೆ ಎಲ್ಲ ವರ್ಗದ ಜನರು, ಮಹಿಳೆಯರು, ಹೆಂಗಸರು, ನಮ್ಮ ಅಕ್ಕ ತಂಗಿದಿರು, ತಾಯಂದಿರು, ನಮ್ಮ ಯುವಕರು, ನಮ್ಮ ಹಿರಿಯರು, ಎಲ್ಲರ ಆಶೀರ್ವಾದ ನಮ್ಮಲ್ಲಿದೆ. ನಮ್ಮ ಜಾತಿ ಅಂದರೆ ಕಾಂಗ್ರೆಸ್ ಪಕ್ಷ, ಅದು ನಮ್ಮೆಲ್ಲರ ಜಾತಿ, ಅದು ನಮ್ಮೆಲ್ಲರ ಶಕ್ತಿ. ಅವ್ರಿಗೆ ಹಗುರವಾಗಿ ಮಾತಾಡೋದು ತುಂಬ ಸುಲಭ. ಯಾಕೆಂದರೆ ಬಹಳ ಸುಲಭ. ಯಾಕೆಂದರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ವಾಸ್ತವಾಂಶ ಗೊತ್ತಿಲ್ಲ. ನಮ್ಮ ಅಕೌಂಟ್ ಬ್ಯಾಲೆನ್ಸ್ ನೋಡ್ಕೊಂಡು ಕೊಟ್ಟಿದ್ರೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ನ ಡೆಬಿಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ, ಅದು ಗೊತ್ತಿರಬೇಕಾಗತ್ತೆ. ಅವ್ರೆ ಅಷ್ಟು ಲೂಸಾಗೆಲ್ಲ ಮಾತಾಡಬಾರ್ದು. ಅವ್ರ ವಯಸ್ಸಿಗೆ ಅವರು ಇರೋ ಇದರಲ್ಲಿ ಇದಕ್ಕೆ ತರಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ಮಹಾಜನತೆಯ ಜೊತೆ ಸದಾ ಇರುತ್ತೆ. ಹಲವಾರು ಕಾರ್ಯಕ್ರಮಗಳಿದೆ. 4 ವರ್ಷ ಸರ್ಕಾರ ಇರುತ್ತೆ. ನಮ್ಮ ಶಾಸಕರು, ನಮ್ಮ ಹಿರಿಯರು, ನಮ್ಮ ನಾಯಕರುಗಳೆಲ್ಲ ಇರ್ತೀವಿ. ಜನರ ಸ್ಪಂದನೆಗಾಗಿ ನಾವು ಸತತ ಇರ್ತೀವಿ. ಅವರ ಒಂದು ವಿಶ್ವಾಸ, ನಂಬಿಕೆ ಪೂರ್ಣಗೊಳಿಸುವ ಕೆಲಸ ನಮ್ಮದು. ನಮ್ಮ ಎತ್ತಿನೊಳೆ ಇರ್ಬೋದು, ಹೂವಿನ ಮಾರ್ಕೆಟ್ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು, HN ವ್ಯಾಲಿ, KC ವ್ಯಾಲಿ, ಎಲ್ಲ ಪ್ರಾಜೆಕ್ಟ್ಗಳು ನಾವು ಕಂಪ್ಲೀಟ್ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ, ಅಂದರೆ 8 ವಿಧಾನಸಭಾ ಕ್ಷೇತ್ರಗಳನ್ನು ನಮ್ಮ ಚಿಕ್ಕಬಳ್ಳಾಪುರ ಅಸೆಂಬ್ಲಿಗೆ ಮೆಟ್ರೋ ಇರ್ಬೋದು, ನೆಲಮಂಗಲಾಗ್ ಮೆಟ್ರೋ, ಹೊಸಕೋಟೆಗೆ ಮೆಟ್ರೋ, ಬಹಳಷ್ಟು ಕಾರ್ಯಕ್ರಮಗಳಿದೆ. ಸೊ ಈ ಕಾರ್ಯಕ್ರಮಗಳನ್ನ ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಮತದಾನ ಮಾಡುವ ಎಲ್ಲ ಮತದಾರರಿಗೆ ನಾನು ರಕ್ಷಾರಾಮಯ್ಯ ನಿಮ್ಮೆಲ್ಲರ ನಿರಂತರವಾದ ಸತತವಾದ ಸೇವೆಗಾಗಿ ನಿಮ್ಮನ್ನು ಅಲ್ಲಿ ಒಂದು ಅವಕಾಶ ಕೇಳಿಕೊಂಡು ನಿಮ್ಮಲ್ಲಿ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೀವಿ ಅಂತ ನಂಬಿಕೆಯಿಂದ ನಾವು ಆಶೀರ್ವದಿಸಿ, ಹರಿಸಿ, ಗೆಲ್ಲಿಸಿ ಅಂತ ಕೇಳಿ ನಮ್ಮ ಚಿಕ್ಕಬಳ್ಳಾಪುರ ಮಹಾಜನತೆಗೆ ನಾವು ಕೇಳ್ಕೊಳ್ಳುವಂತ. ಈ ವೇಳೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಅಭಿಮಾನಿಗಳಿಂದ ತಮ್ಮ ನೆಚ್ಚಿನ ನಾಯಕರಿಗೆ ಬೃಹತ್ ಸೇಬಿನ ಹಾರ ಹಾಕಿ ಪಟಾಕಿ ಸಿಡಿಸಿದ್ರು. ಕೂಲಿ ಕಾರ್ಮಿಕರ ಜೊತೆ ಉಪಹಾರ ಸವಿದು ಅವರ ಕಷ್ಟಗಳನ್ನ ಆಲಿಸಿದ್ದು ವಿಶೇಷವಾಗಿತ್ತು. ನಂತರ ಮಾತನಾಡಿದ ರಕ್ಷಾರಾಮಯ್ಯ, ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಸ್ಪಂದನೆ ಸಿಗುತ್ತಿದ್ದು, ಈ ಬಾರಿ ಗೆಲುವು ನಮ್ಮದೇ ಎಂದು ಹೇಳಿದರು. ಇದೇ ಸಮಯದಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಪ್ರಣಾಳಿಕೆ ಕೊಟ್ಟು ಅಭ್ಯಾಸ ಇಲ್ಲ, ಮಾಡೋ ಅಭ್ಯಾಸ ಇದೆ. ನಾವು ಕೊಡೋದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಆಗಲೇ ಇದೆ, ಅದನ್ನು ಕೊಡಬೇಕು. ಬಿಜೆಪಿ ಅವ್ರು ಮೋದಿ ಅಂತ ಹೇಳಿದಾಗ ನಂಬಲ್ಲ ಅಂತ ಸೆಪ್ರೇಟಾಗಿ ಲಿಸ್ಟ್ ಬೇರೆ ಬಿಟ್ಟಿದ್ದಾರೆ. ಬಿಡಲಿ. 2014ರಲ್ಲಿ ಲಿಸ್ಟ್ಗಳು 150 ಪ್ರಣಾಳಿಕೆ ಇತ್ತು, ಅದನ್ನು ತೆಗೆದು ನೋಡ್ಕೊಳ್ಳಿ ಫಸ್ಟ್. ಬಿಜೆಪಿರವರು ಯಾವುದೇ ಪ್ರಣಾಳಿಕೆ 3-4 ಬಿಟ್ಟು ಯಾವುದೂ ಮಾಡಿಲ್ಲ. ಅವರೇ ಕಾರ್ಯಕರ್ತರು ತೆಗೆದು ನೋಡಲಿ ಒಂದ್ಸಲ. ನಮ್ಮದು ಜಾತಿ ಕಾಂಗ್ರೆಸ್ ಜಾತಿ, ಕಾಂಗ್ರೆಸ್ ನಾಯಕರು, ನಮ್ಮೆಲ್ಲ ಶಾಸಕರುಗಳು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡುವಂಥವ್ರು. ಈ ಒಂದು ಸಮುದಾಯ ಕಟ್ಟುವಂಥವ್ರು ಇವರೊಬ್ಬರೇ ನಾಯಕರು. ಯಾಕೆಂದರೆ ಇನ್ನೇನು ಅವ್ರಿಗೆ ಒಂದು ಆದಾಯ ಇಲ್ಲ. ಅದು ಬಿಟ್ಟು ಡಿಸ್ಕಷನ್ಗೆ ಬೆಲೆ ಏರಿಕೆ ಮೇಲೆ ಮಾತಾಡೋಕೆ ಹೇಳಿ, ಗೊಬ್ಬರದ ಬೆಲೆ ಮೇಲೆ ಮಾತಾಡೋಕೆ ಹೇಳಿ, ಗ್ಯಾಸ್ ಬೆಲೆ ಮೇಲೆ ಮಾತಾಡೋಕೆ ಹೇಳಿ, ಅದನ್ನು ಮಾತಾಡಲ್ಲ. ಈ ಒಂದು ಜಾತಿ ಇದೇ ಹಳೆ ಕತೆ ಮಾಡ್ಕೊಂಡು ಮಾಡ್ತಾರೆ. ಜನ ಇದನ್ನ 100 ಸಲ ನೋಡ್ಬಿಟ್ಟಿದ್ದಾರೆ. ಈ ವೇಳೆ ಪ್ರಚಾರದಲ್ಲಿ ಮಾಜಿ ಶಾಸಕ ಬಚ್ಚೇಗೌಡ, SM ಮುನಿಯಪ್ಪ, ಮುನೇಗೌಡ, ಯಲುವಳ್ಳಿ ರಮೇಶ್, ಜಯರಾಮ್ ಇನ್ನಿತರರು ಉಪಸ್ಥಿತರಿದ್ದರು. ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.